ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿಳ್ಕೊಂಡು ಕೊಟ್ಟಿರೋದು ಕಾರ್ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡೋದು ಹೇಗೆ. ಇಂಜಿನ್ ಆಯಿಲ್ ಲೆವೆಲ್ ಕಮ್ಮಿ ಇದ್ರೆ ಏನಾಗುತ್ತೆ, ಜಾಸ್ತಿ ಇದ್ರೆ ಏನಾಗುತ್ತೆ ತಿಳ್ಕೊಳ್ಳೋಣ ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಕಾರ್ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡೋದಕ್ಕಿಂತ ಮುಂಚೆ ಕಾರ್ನ ಒಂದು ಫ್ಲಾಟ್ ಸರ್ಫೇಸಲ್ಲಿ ಪಾರ್ಕ್ ಮಾಡ್ಕೋಬೇಕು. ಕಾರಲ್ಲಿ ಇಂಜಿನ್ ಆಯಿಲ್ ಲೆವೆಲ್ನ ಯಾವಾಗಲೂ ಕೋಲ್ಡ್ ಟೆಂಪ್ರೇಚರಲ್ಲೂ ಚೆಕ್ ಮಾಡಬಾರ್ದು, ಹಾಟ್ ಟೆಂಪ್ರೇಚರಲ್ಲೂ ಚೆಕ್ ಮಾಡಬಾರ್ದು. ಯಾವಾಗಲೂ ನೀವು ವೆಹಿಕಲ್ನ ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಆಗಿ 10 ಮಿನಿಟ್ಸ್ಗೆ ಡಿಪ್ಸ್ಟಿಕ್ ಓಪನ್ ಮಾಡಿ ಆಯಿಲ್ ಲೆವೆಲ್ ಎಷ್ಟಿದೆ ಚೆಕ್ ಮಾಡಬೇಕಾಗತ್ತೆ. ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ನೀಟಾಗಿರೋ ಬಟ್ಟೆ ಅಥವಾ ನ್ಯಾಪ್ಕಿನ್ ಆರ್ ನಿಮ್ಮ ಕಾರಲ್ಲೇ ಸಿಗುವಂಥ ಒಂದು ಟಿಶ್ಯೂ. ಆ ಟಿಶ್ಯೂ ಮುಖಾಂತರ ನೀವು ಡಿಪ್ಸ್ಟಿಕ್ನ ಓಪನ್ ಮಾಡಿ ಆ ಇಂಜಿನ್ ಆಯಿಲ್ನ ಒಂದು ಸರಿ ವೈಪ್ ಮಾಡಬೇಕಾಗತ್ತೆ. ವೈಪ್ ಮಾಡಿದ್ದಾದಮೇಲೆ ಡಿಪ್ಸ್ಟಿಕ್ನ ಮತ್ತೆ ಇಂಜಿನ್ ಆಯಿಲ್ ಬೇ ಒಳಗಡೆ ಇನ್ಸರ್ಟ್ ಮಾಡಿ 1 ಸೆಕೆಂಡ್ ಬಿಟ್ಟು ಆ ಡಿಪ್ಸ್ಟಿಕ್ನ ಓಪನ್ ಮಾಡಿ ಆಯಿಲ್ ಲೆವೆಲ್ನ ಚೆಕ್ ಮಾಡಬೇಕಾಗತ್ತೆ. ಆಯಿಲ್ ಯಾವಾಗಲೂ ಮ್ಯಾಕ್ಸಿಮಮ್ ಲೆವೆಲಲ್ಲೇ ಇರಬೇಕು ಅಥವಾ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಇನ್ ಬಿಟ್ವೀನ್ ಆದರೂ ಇರಬೇಕಾಗತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಲೀಕ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಇಂಜಿನ್ ಆಯಿಲ್ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಇಮಿಡಿಯೇಟಾಗಿ ನಿಯರ್ ಬೈ ವರ್ಕ್ಶಾಪ್ನ ವಿಸಿಟ್ ಮಾಡಿ ಆಯಿಲ್ ಲೀಕೇಜಸ್ ಏನಾದರೆ ಚೆಕ್ ಮಾಡಿಸ್ಕೊಳ್ಳಿ. ಆಯಿಲ್ ಕ್ವಾಲಿಟಿನ ನಾವ್ಯಾವತ್ತು ಕಲರ್ ಮೇಲೆ ಡಿಸೈಡ್ ಮಾಡಬಾರ್ದು. ಯಾಕಂದರೆ ಡೀಸೆಲ್ ವೆಹಿಕಲ್ಲು ಆಯಿಲ್ ಹಾಕಿದ್ದು 100 ಕಿಲೋಮೀಟರ್ಸ್ಗೆ ಬ್ಲ್ಯಾಕ್ ಆಗುತ್ತೆ ಬಿಕಾಸ್ ಆಫ್ ಕಾರ್ಬನ್. ಪೆಟ್ರೋಲ್ ವೆಹಿಕಲ್ಸಲ್ಲಿ ಆ ಥರ ಆಗೋದಿಲ್ಲ, ಫ್ರೆಶ್ ಆಗೇ ಕಾಣಿಸ್ತಾ ಇರುತ್ತೆ. ಇಂಜಿನ್ ಆಯಿಲ್ನ ಯಾವಾಗಲೂ ಶೆಡ್ಯೂಲ್ ಪ್ರಕಾರ ಚೇಂಜ್ ಮಾಡಿಸಿ ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಇದೇ ರೀತಿ ಕಾರ್ ಮೇಂಟೆನೆನ್ಸ್ ಟಿಪ್ಸ್ ಬಗ್ಗೆ, ಕಾರ್ ಕೇರ್ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಕಾರೋಬಾರ್ ಕನ್ನಡ. ಥ್ಯಾಂಕ್ ಯು.